ಸ್ನೇಹಿತರೆ ಈ ರೂಟ್ ಅಂತೂ ಒಂಥರ ಸೈಕ್ ಅಂತಲೇ ಅಂದ್ಕೊಡಿ. ಇದು ಬಂದು ಹೊರನಾಡಿಂದ ಬಾಳೆಹೊನ್ನೂರಿಗೆ ಹೋಗೋ ರೋಡು. ಹಳ್ಳಿ ಮನೆ ಫಾಲ್ಸ್ ಸಿಗ್ತದೆ ಇಲ್ಲಿ. ಇಲ್ಲಿ ನೋಡುಗರು ಮರಗಳೆಲ್ಲ ಹೆಂಗವೆ. ಈ ಥರ ನಮ್ಮ ಮಲೆನಾಡ ಗಿಡ್ಡಗಳು ಅಡ್ಡ ಬರ್ತಾ ಇರ್ತವೆ. ಇದೇ ಬ್ಯೂಟಿ ಆಫ್ ಹೊರನಾಡು. ನಾವೆಷ್ಟು ದೂರ ನೋಡಿದ್ರು ಕೂಡ ಬೆಟ್ಟಗಳಿದೆ, ಬೆಟ್ಟಗಳ ಮಧ್ಯೆ ದೇವಸ್ಥಾನ ಇದೆ. ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವತ್ತು ದಿನಾಂಕ ಬಂದು 12 ಅಲ್ಲ 11. ಸೊ ಇವಾಗ ಹೊರನಾಡಲ್ಲಿದ್ದೀವಿ. ಹೊರನಾಡಲ್ಲಿ ರೂಮ್ ಮಾಡ್ಕೊಂಡಿದ್ದು. ಇದು ಕುಪ್ಪಳಿಗೆ ಹೋಗ್ಬೇಕಾಯ್ತು ನೆನೆ, ಬಟ್ ಹೊರನಾಡಲ್ಲಿ ಉಳ್ಕೊಂಡು ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಇವಾಗ ಮತ್ತೆ ಎದ್ದು ಮನೆಗೆ ಹೋಗ್ಬೇಕು. ಸ್ವಲ್ಪ ನಮ್ಮ ಫ್ರೆಂಡ್ ಜೊತೆಲಿ ಬಂದಿದ್ದ ಫ್ರೆಂಡ್, ಅವ್ನಿಗೇನು ಮನೇಲಿ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇದೆ ಅಂತೆ, ಅದರಿಂದ ಹೋಗ್ಬೇಕು ಇವಾಗ ಮನೆ ಕಡೆಗೆ. ಕುಪ್ಪಳ್ಳಿ ಎಲ್ಲ ಕ್ಯಾನ್ಸಲ್. 4 ದಿನದ ರೈಡು 2 ದಿನಕ್ಕೆ ಮುಕ್ತಾಯ ಆಗ್ತಿದೆ. ಗುರು ಫುಲ್ಲು ಫಾಗಿ ವೆದರು. ಈ ಕಡೆ ಎಲ್ಲ ನೋಡಿ ಫುಲ್ ಫಾಗ್ ಇದೆ. ಮೊಬೈಲ್ ಅಷ್ಟು ಕಾಣಿಸ್ತಾ ಇಲ್ಲ ಫಾಗು. ನಮ್ಮ ಬೈಕ್ನ ಇಲ್ಲಿ ಪಾರ್ಕ್ ಮಾಡಿದ್ದೋ. ಪಾರ್ಕಿಂಗ್ ಲಾಟ್ ಕೂಡ ದೊಡ್ಡದಾಗಿದೆ, ನೋಡ್ತಾ ಇರ್ಬೋದು. ಎಲ್ಲ ಕಾರಿದೆ, ಬೈಕ್ಗಳೊಂದು 4 ಇದೆ ಅಷ್ಟೇ. ನಾವು ಉಳ್ಕೊಂಡಿರೋಂಥದ್ದು ಭದ್ರಾ, ಈ ಕಡೆದು ಲೆಫ್ಟ್ ಸೈಡ್ದು, ಈ ಕಡೆ ನೇತ್ರಾವತಿ, ಆ ಕಡೆ ತುಂಗ. ಫಾಗ್ ಮಾತ್ರ ಸಖತ್ತಾಗಿದೆ ಇವರು. ಇಷ್ಟು ಫಾಗ್ ಇದ್ರೂ ಕೂಡ ಏನು ಚಳಿ ಏನಾಗ್ತಾಯಿಲ್ಲ, ಸ್ವಲ್ಪನೂ ಚಳಿ ಆಗ್ತಾಯಿಲ್ಲ. ಬಟ್ ಬಿಸಿಲು ಬರ್ತಾ ಚಳಿ ಆಗ್ತದೆ. ಆದರೆ ಈ ಟೈಮಲ್ಲಿ ಚಳಿ ಆಗೋಲ್ಲ. ಅದೇ ನನಗೆ ಹಂಗೋ ಬೇರೆಯವ್ರಿಗೆಲ್ಲ ಹಂಗೋ ಗೊತ್ತಿಲ್ಲ, ಬಟ್ ನಂಗಂತೂ ಇವಾಗ ಸ್ವಲ್ಪನೂ ಚಳಿ ಆಗ್ತಿಲ್ಲ. ಚಡ್ಡಿ ಹಾಕೊಂಡ್ಬಂದಿದ್ದೀನಿ ನಾನು, ಪ್ಯಾಂಟು ಅಲ್ಲ. ಸೊ ಇಲ್ಲೊಂದು ದೇವಸ್ಥಾನ ಇದೆ, ಬನ್ನಿ ಇದೊಂದು ತೆಗ್ಬಿಟ್ಟು ಆಮೇಲೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹತ್ರ ಕೊಡ್ಬರೋಣ. ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇದೊಂಥರ ಈ ಮನೆಗಳು ಸಾಲು ಸಖತ್ತಾಗಿ ಕಾಣಿಸುತ್ತೆ. ಬೆಳಗ್ಗೆ ಕಾಫಿ, ಇವತ್ತು ಟೀ ಬಿಟ್ಬಿಟ್ಟು ಕಾಫಿ ಕುಡಿತಾ ಇದ್ದೀವಿ. ಸ್ನೇಹಿತರೆ ಇವಾಗ ಎಲ್ಲನೂ ಪ್ಯಾಕ್ ಮಾಡ್ಕೊಂಡಾಗಿದೆ. ಇನ್ನು ಊರ ಕಡೆಗೆ ಹೊರಡ್ತಾ ಇದ್ದೀವಿ. ಹೋಟ್ಲಿಂದ ವ್ಯೂ ನೋಡಿ ಈ ಥರ ಕಾಣಿಸುತ್ತೆ. 515 ರೂಪಾಯಿ. 515 ರೂಪಾಯಿಗೆ ಒಂದು ಒಳ್ಳೆ ರೂಮ್ ಅಂತಲೇ ಹೇಳ್ಬೋದು. ನೋಡಿ, ಕಿಂಗ್ ಸೈಜ್ ಬೆಡ್ಡು, 2 ಚೇರು, ಅದು ಕುಷನ್ ಇರೋವಂಥದ್ದು. ಇಲ್ಲೊಂದು ಮಿನಿ ಟೇಬಲ್ಲು, ಅಲ್ಲೊಂದು ಮಿನಿ ಟೇಬಲ್ಲು, ಅಲ್ಲೊಂದು ಟೇಬಲ್ ಇದೆ, ಮತ್ತು ಇಲ್ಲಿ ಬೀರು, ಮಿರರ್. ಚೆನ್ನಾಗಿದೆ ಫೆಸಿಲಿಟಿ. ನೋಡ್ರಪ್ಪ ಯಾವ ಥರ ಇದೆ ವ್ಯೂ. ಬೆಳಗ್ಗೆ ಏನೂ ಕಾಣಿಸ್ತಾ ಇರಲ್ಲ, ಫುಲ್ಲು ಫಾಗಿ ವೆದರು. ಇಲ್ಲಿ ನೋಡಿದ್ರೆ ಇಷ್ಟೊಂದು ಓಪನ್ ಸ್ಪೇಸ್ ಥರ ಕಾಣಿಸ್ತಾ ಇದೆ. ಬೆಳಗ್ಗೆ ಟೈಮ್ ಈ ಥರ ಕಾಣಿಸ್ತಾನೆ ಇರಲಿಲ್ಲ. ಇವಾಗ ಗಾಡಿನ ಕೋಲ್ಡ್ ಸ್ಟಾರ್ಟಾಗಿ ಹಾಕಿದ್ದೀನಿ. ಬೆಳಗ್ಗೆ ಹಾಕಿದೆ, ಬಟ್ ಇವಾಗ ಸ್ವಲ್ಪ ಹೊರಡೋಕ್ಕಿಂತ ಮುಂಚೆ ಒಂದು 2 ನಿಮಿಷ ಹಾಕೋದಂತ ಕೋಲ್ಡ್ ಸ್ಟಾರ್ಟ್ ಇಟ್ಟಿದ್ದೀನಿ. ನೋಡ್ಬೋದು ಸುತ್ತಮುತ್ತ ಪರಿಸರ ಅದ್ಭುತ. ನೋಡೋಗೋರೋ ಸುತ್ತಮುತ್ತ ಪರಿಸರ ಫುಲ್ಲು ಸರೌಂಡಿಂಗೂ ನಮಗೆ ಬೆಟ್ಟಗಳೇ ಕಾಣಿಸ್ತಿದೆ. ಎಷ್ಟು ದೂರ ನೋಡಿದ್ರು.
ಇದೇ ಬ್ಯೂಟಿ ಆಫ್ ಹೊರನಾಡು. ನಾವೆಷ್ಟು ದೂರ ನೋಡಿದ್ರು ಕೂಡ ಬೆಟ್ಟಗಳಿದೆ, ಬೆಟ್ಟಗಳ ಮಧ್ಯೆ ದೇವಸ್ಥಾನ ಇದೆ. And full of nature's goodness. Just 100% pure, unrefined oil. ನೋಡಿದ್ವಿ, ವಾಟ್ ಎ ಬ್ಯೂಟಿ ಇದು. ನೋಡಿ ಫುಲ್ಲು ನೇಚರ್ ಮಾತ್ರ ಬೆಸ್ಟ್ ಗುರು. ಇದಂತೂ ಪಕ್ಕ ನೋಡಿ. ಇದೊಂದು ಶಿವನ ದೇವಸ್ಥಾನ ನನಗೆ ಇಷ್ಟವಾಗಿ ಕಾಣಿಸ್ತದೆ, ಯಾಕಂದರೆ ಬ್ಯಾಕ್ಗ್ರೌಂಡ್ ಎಲ್ಲ ಫುಲ್ಲು ಸಗದಾಗಿದೆ. ಈ ಥರ ನಮ್ಮ ಮಲೆನಾಡ ಗಿಡ್ಡಗಳು ಅಡ್ಡ ಬರ್ತಾ ಇರ್ತವೆ, ಹುಷಾರಾಗಿ ಕೊಡ್ಬೇಕು. ರೋಡ್ ಮಾತ್ರ ಫುಲ್ಲು ಅದ್ಗೆಟ್ಟೋಗಿದೆ. ಅದೇನು ಇಷ್ಟೊಂದು ಫೇಮಸ್ ಆಗಿರೋ ದೇವಸ್ಥಾನ, ಭಕ್ತಾದಿಗಳು ಇರೋವಂಥ ದೇವಸ್ಥಾನ ಇಷ್ಟೊಂದು, ಬಟ್ ರೋಡ್ ಮಾತ್ರ ಈ ಫುಲ್ವಾಗಿ ಇಟ್ಕೊಂಡವ್ರೆ. ಏನು ಅಂತ ಗೊತ್ತಿಲ್ಲ. ಆ ಕಳಸ ರೋಡೂ ಚೆನ್ನಾಗಿರಲಿಲ್ಲ, ಇದು ಅಂತೂ ಅದಕ್ಕಿಂತ ವಸ್ತು. ನೋಡಿ ಇಲ್ಲ ಎಷ್ಟು ಹೈಟಲ್ಲಿದೆ ಬೆಟ್ಟಗಳು. ಕ್ರೇಜಿ. ಅದ್ಭುತ ಬುಡಗರು, ಏನು ಮಾತಾಡೋಕ್ಕಾಗಲ್ಲ. ಸ್ನೇಹಿತರೆ, ಈ ರೂಟ್ ಅಂತೂ ಒಂಥರ ಸೈಕ್ ಅಂತಾನೆ ಅನ್ಕೊಡಿ. ಇದು ಬಂದು ಹೊರನಾಡಿಂದ ಬಾಳೆಹೊನ್ನೂರಿಗೆ ಹೋಗೋ ರೋಡು. ಹಳ್ಳಿ ಮನೆ ಫಾಲ್ಸ್ ಸಿಗ್ತದೆ ಇಲ್ಲಿ. ಇದೆ ಹಳ್ಳಿ ಮನೆ ಫಾಲ್ಸ್. ಅಪ್ಪು ಇದೊಂದು ಸಣ್ಣ ಫಾಲ್ಸ್ ಹರಿತಾ ಇದೆ. ಹೋಸಲಿ ಬಂದಾಗ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಇತ್ತು, ಇವಾಗ ಸ್ವಲ್ಪ ನೀರು ಕಡಿಮೆ ಇದೆ. ಈ ರೂಟ್ ನೋಡಿ ಸ್ನೇಹಿತರ, ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಜವಾಗ್ಲೂ ಸಾಕಾಗುತ್ತೆ. ಇಲ್ಲಿ ಎಲ್ಲ ರೂಟು ಅಷ್ಟೇ ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣಿಸ್ತದೆ ನಮಗೆ. ಇಲ್ಲಿ ಮತ್ತೊಂದು ಫಾಲ್ಸ್ ಕಾಣಿಸುತ್ತೆ ನಮಗೆ, ಅಲ್ಲೂ ನೀರಿದೆಯಾ ಏನೋ ನೋಡೋದ. ರೋಡ್ ಪಕ್ಕನೇ ಇದೆ, ಅದು ಇನ್ನೂ ಸ್ವಲ್ಪ ಹೈಟಿಂದ ಬೀಳ್ತದೆ ಫಸ್ಟ್ ತೋರಿಸಿದ ಫಾಲ್ಸ್ಗಿಂತ. ಇಲ್ಲಿ ನೋಡುಗರು ಮರಗಳೆಲ್ಲ ಹೆಂಗವೆ, ಇದೊಂಥರ ಭಯಾನಕವಾಗಿ ಕಾಣಿಸ್ತಾ ಇದೆ. ಏನು ಹೇಳಿ ಬ್ಯಾಗಾ? ಏನು ಬ್ರೋ ಇದು ಕಾಡು ಹೆಂಗೆ ಕಾಣಿಸ್ತದೆ ನೋಡಿ. ಇಲ್ಲಿ ನಾವು ಮುಂದೆ ಹೋಗಿ ಒಂದು ಹೈವೇ ಸಿಗ್ತದೆ, ಆ ಹೈವೇ ಲೆಫ್ಟಿಗೆ ಹೋಗ್ಬೇಕು, ಅದು ಬಾಳೆಹೊನ್ನೂರಿಗೆ ಹೋಗ್ತದೆ. ಸ್ನೇಹಿತರೆ ನೋಡಿ, ಇಲ್ಲೊಂದು ಫಾಲ್ಸ್ ಇದೆ. ಫುಲ್ಲು ಹೈಟಿಂದ ಬೀಳ್ತಾರೆ ಇದೊಂದು ಫಾಲ್ಸ್.
ಇಲ್ಲಿ ನೋಡಿ ಪ್ಯೂರ್ ನೇಚರ್. ಅಲ್ಲೆಲ್ಲ ನೋಡಿ ಮನೆಗಳು. ಇವಾಗ ಈ ಕಡೆ ಹೋದರೆ ಬಾಳೆಹೊನ್ನೂರು, ಈ ಕಡೆ ಹೋದರೆ ಕಳಸ.